ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬಾ ಕೇಳ್ತಾ ಇದ್ರಿ ಬ್ಲಿಂಕಿಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಬ್ಲಿಂಕಿಟ್ ಅಲ್ಲಿ ರೇಟ್ ಕಾರ್ಡ್ ಯಾವ ರೀತಿ ಇದೆ, ಅದೇ ರೀತಿ ಬ್ಲಿಂಕಿಟ್ ಅಲ್ಲಿ ನಮ್ಗೆ ಇನ್ಸೆಂಟಿವ್ ಯಾವ ರೀತಿ ಬರುತ್ತೆ, ಬ್ಲಿಂಕಿಟ್ ಹೇಗ್ ವರ್ಕ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ನಮ್ಮ ಸ್ನೇಹಿತರ ಹತ್ರ ಹೋಗ್ಬಿಟ್ಟು ಅಂದ್ರೆ ಅವ್ರ ಹತ್ರ ಇರೋ ಇನ್ಸೆಂಟಿವ್ ನ ತಗೊಂಡ್ಬಿಟ್ಟು ನಿಮ್ಗೆ ತಿಳಿಸ್ಕೊಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ. ಸ್ನೇಹಿತರೆ, ಏನಪ್ಪಾ ಅಂದ್ರೆ ಬ್ಲಿಂಕಿಟ್ ಅನ್ನೋದು ಒಂದು ಗ್ರೋಸರಿ ಡೆಲಿವರಿ ಆಗಿದೆ. ಇವಾಗ ಮುಂಚೆ ಆದ್ರೆ ಅದು ಬ್ಲಿಂಕಿಟ್ ಅಂತ ಹೇಳ್ಬಿಟ್ಟು ಒಂದು ಸಪರೇಟ್ ಆಗಿ ಕಂಪ್ನಿ ಇತ್ತು. ಅದನ್ನ ಇವಾಗ ಜೊಮ್ಯಾಟೊ ಅವರು ಅಕ್ವೈರ್ ಮಾಡ್ಕೊಂಡು, ಅಂದ್ರೆ ಜೊಮ್ಯಾಟೊ ಅವರು ತಗೊಂಡಿದ್ದಾರೆ. ಅದಕ್ಕೋಸ್ಕರ ಜೊಮ್ಯಾಟೊನ ಇದನ್ನ ಹ್ಯಾಂಡಲ್ ಮಾಡುತ್ತೆ. ಓಕೆ, ಇವಾಗ ಏನಪ್ಪಾ ಅಂತಂದ್ರೆ ಇವಾಗ ಗ್ರೋಸರಿ ಇರುತ್ತೆ, ಅದನ್ನ ತಗೊಂಡ್ ಹೋಗ್ಬಿಟ್ಟು ನಾವು 2 3 ಕಿಲೋಮೀಟರ್, 4 ಕಿಲೋಮೀಟರ್, ಕೆಲವೊಂದ್ಸತಿ 5 ಕಿಲೋಮೀಟರ್ ಕೂಡ ನಾವು ಡೆಲಿವರಿ ಮಾಡ್ಬಿಟ್ಟು ವಾಪಸ್ ಅಲ್ಲಿಗೆ ಬರ್ಬೇಕಾಗುತ್ತೆ. ವಾಪಸ್ ಬಂದ್ಮೇಲೆ ಒಂದು ಸ್ಕ್ಯಾನ್ ಕೋಡ್ ಇಟ್ಟಿರ್ತಾರೆ, ಅಲ್ಲಿ ನಾವು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ಮೇಲೆ ನೆಕ್ಸ್ಟ್ ಆರ್ಡರ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ನೆಕ್ಸ್ಟ್ ಆರ್ಡರ್ ಬರುತ್ತೆ, ಮತ್ತೆ ತಗೊಂಡು ಹೋಗ್ಬೇಕು, ಡೆಲಿವರಿ ಮಾಡಬೇಕು. ಇದೇ ರೀತಿ ಡೈಲಿ ಮಾಡ್ತಾ ಇರ್ಬೇಕಾಗತ್ತೆ. ಇದರಲ್ಲಿ ಇನ್ಸೆಂಟಿವ್ ಇದೆ, ವೀಕ್ಲಿ ಇನ್ಸೆಂಟಿವ್ ಬರುತ್ತೆ, ಡೈಲಿ ಇನ್ಸೆಂಟಿವ್ ಜಾಸ್ತಿ ಬರಲ್ಲ. ನೀವೇನಾದ್ರೂ ಬ್ಲಿಂಕಿಟ್ ಮಾಡ್ತಾ ಇದ್ರೆ ನಿಮ್ಗೆ ಯಾವ ರೀತಿ ಇನ್ಸೆಂಟಿವ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಏನಪ್ಪಾ ಅಂದ್ರೆ ನಮ್ಮ ಸ್ನೇಹಿತರಿಗೆ ಯಾವ ರೀತಿ ಇನ್ಸೆಂಟಿವ್ ಇದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಬಂದ್ರೆ ಇದು ವೀಕ್ಲಿ ಇನ್ಸೆಂಟಿವ್. 4,000 ಮಾಡಿದ್ರೆ 1,075 ರೂಪಾಯಿ ಕೊಡ್ತಾರೆ. 5,000 ಮಾಡಿದ್ರೆ 1,850 ರೂಪಾಯಿ ಕೊಡ್ತಾರೆ. ಅದೇ ರೀತಿ 5,750 ಮಾಡಿದ್ರೆ 2,650. ಅಂದ್ರೆ 10,200 ಮಾಡಿದ್ರೆ 6,000 ರೂಪಾಯಿ ಇನ್ಸೆಂಟಿವ್ ಬರುತ್ತೆ ವೀಕ್ಲಿ. ಇವಾಗ 10,200 ಮಾಡ್ಬೇಕಂದ್ರೆ ನಮ್ಗೆ ವೀಕ್ಲಿ ಮಾಡ್ಬೇಕಾಗತ್ತೆ. ಡೈಲಿ ನಾವು 10 ರಿಂದ 12 ಅವರ್ ಲಾಗಿನ್ ಇರ್ಲೇಬೇಕು. ಟೈಮ್ಸ್ 16 ಅವರ್ ಕೂಡ ನಾವು ಲಾಗಿನ್ ಇರ್ಲೇಬೇಕಾಗತ್ತೆ. 10,200 ಮಾಡಿದ್ರೆ ನಮ್ಗೆ 6,000 ಇನ್ಸೆಂಟಿವ್ ಬರುತ್ತೆ. ತುಂಬಾ ಕಷ್ಟ ಇದೆ, ಬಟ್ ಮಾಡೋರು ಕೂಡ ಆಲ್ರೆಡಿ ಇದಾರೆ, ಮಾಡಿದ್ದಾರೆ ಕೂಡ. ಅದೇ ರೀತಿ ನೆಕ್ಸ್ಟ್ ಬೇರೆ ತರ ಇನ್ಸೆಂಟಿವ್ ಏನಪ್ಪಾ ಅಂದ್ರೆ ಬೇರೆಯವ್ರಿಗೆ ಇನ್ನೊಂದ್ ತರ ಇನ್ಸೆಂಟಿವ್ ಇದೆ. 10,200 ರೂಪಾಯಿ ಮಾಡಿದ್ರೆ 4,250 ರೂಪಾಯಿ ಇನ್ಸೆಂಟಿವ್ ಇದೆ. ಓಕೆ, ಇನ್ನೊಂದು ಹೇಳ್ತೀನಿ. ಇವಾಗ ನನಗಿರೋ ತರ ಇನ್ಸೆಂಟಿವ್ ಇವ್ರಿಗೆ ಇಲ್ದೇ ಇರಬಹುದು, ಇನ್ನೊಬ್ರಿಗಿರೋ ಇನ್ಸೆಂಟಿವ್ ಮತ್ತೊಬ್ರಿಗೆ ಇಲ್ದೇ ಇರಬಹುದು. ಅಂದ್ರೆ ಜೊಮ್ಯಾಟೊ ಹೆಂಗ್ ಮಾಡ್ತಾ ಅಂದ್ರೆ ಒಬ್ರಿಗೆ ಒಂದೇ ತರ ಕೊಡಲ್ಲ. ಇವಾಗ ಏನಾದ್ರು ನಾವು ಒಂದು ಇನ್ಸೆಂಟಿವ್ ಅಂತ ಇರುತ್ತೆ, ಅದು ನಮ್ಗೆ ಈಸಿ ಅನ್ಸಿರುತ್ತೆ, ಅದನ್ನೇ ನಾವು ಮಾಡ್ತಾ ಹೋದ್ವಿ ಅನ್ಕೊಳ್ಳಿ, 1 ವಾರ 2 ವಾರ ಅದೇ ರೀತಿ ನಾವು ಇನ್ಸೆಂಟಿವ್ ನ ಕಂಪ್ಲೀಟ್ ಮಾಡಿದ್ಮೇಲೆ ಮುಂದಿನ ವಾರ ಚೇಂಜ್ ಕೊಟ್ಬಿಡ್ತಾನೆ. ಒಂದ್ ಸ್ವಲ್ಪ ಹೆಚ್ಚಿಗೆ ಅರ್ನಿಂಗ್ಸ್ ಮಾಡ್ಬೇಕು, ಆಮೇಲೆ ಒಂದು ಅದೇ ಇನ್ಸೆಂಟಿವ್ ಇರುತ್ತೆ. ಇಲ್ಲಾಂದ್ರೆ ಕಡಿಮೆ ಅರ್ನಿಂಗ್ಸ್ ನ ಕೊಟ್ಟು ಕಡಿಮೆ ಇನ್ಸೆಂಟಿವ್ ಕೊಡ್ತಾನೆ. ಈ ರೀತಿಗಳೆಲ್ಲ ಮಾಡ್ತಾನೆ. ಜೊಮ್ಯಾಟೊದವನಾಗಿರ್ಬೋದು, ಬೇರೆ ಅಪ್ಲಿಕೇಶನ್ ಗಳಾಗಿರ್ಬೋದು, ಬರೀ ಇಂಥವೇ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ನಾವು ಟಾರ್ಗೆಟ್ ನ ರೀಚ್ ಮಾಡಕ್ ಆಗ್ಬಾರ್ದು. ಟಾರ್ಗೆಟ್ ರೀಚ್ ಮಾಡಕ್ಕೆ ಕಷ್ಟಪಟ್ಟು ರೀಚ್ ಮಾಡ್ಬೇಕು, ಆಮೇಲೆ ಕೊಡ್ತಾನೆ. ಅಂದ್ರೆ ನಾವು ಕಷ್ಟ ಪಡ್ತೀವಲ್ಲ, ಆ ಟೈಮಲ್ಲಿ ಅವ್ರಿಗೆ ಬಿಸ್ನೆಸ್ ಆಗತ್ತೆ. ಅದೇ ಅವ್ರ ಪ್ಲಾನ್ ಆಗಿರುತ್ತೆ. ಓಕೆ, ಇವಾಗ ನಮ್ಮ ಸ್ನೇಹಿತರದು ಇನ್ನೊಬ್ರದ್ದು ಇದೆ. 630 ಮಾಡಿದ್ರೆ 70 ರೂಪಾಯಿ ಇದೆ. 900 ಮಾಡಿದ್ರೆ 150 ಇದೆ. 1,180 ಮಾಡಿದ್ರೆ 260 ಇದೆ. 1,430 ಮಾಡಿದ್ರೆ 430 ರೂಪಾಯಿ ಇದೆ. ಇದು ಪಾರ್ಟ್ ಟೈಮ್ ಅನ್ಸುತ್ತೆ. ಓಕೆ, ಇದು ಪಾರ್ಟ್ ಟೈಮ್ ಇನ್ಸೆಂಟಿವ್ ಇದೆ, ಫುಲ್ ಟೈಮ್ ಇನ್ಸೆಂಟಿವ್ ಇದೆ. ನೀವು ಇಲ್ಲ ಅಂದ್ರೆ ನೀವೇನಾದ್ರೂ ಬ್ಲಿಂಕಿಟ್ ಮಾಡ್ತೀನಿ ಅಂದ್ರೆ ಫುಲ್ ಟೈಮು ಮಾಡ್ಬೋದು, ಪಾರ್ಟ್ ಟೈಮು ಮಾಡ್ಬೋದು. ನಿಮ್ಗೆ ಅದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದೇ ಟೈಮ್ಗೆ ಬರ್ಬೇಕು, ಇದೇ ಟೈಮ್ಗೆ ಹೋಗ್ಬೇಕು. ಮುಂಚೆ ಎಲ್ಲ ಇತ್ತು 10 ಅವರ್ ಮಾಡ್ಬೇಕು, 12 ಅವರ್ ಮಾಡ್ಬೇಕು. ಪಾರ್ಟ್ ಟೈಮ್ ಅಂದ್ರೆ 4 ಅವರ್ ಮಾಡ್ಲೇಬೇಕು, ಇದೇ ಟೈಮ್ಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಂಚೆ ಇತ್ತು. ಇವಾಗ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಗಳು ಇಲ್ಲ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದರಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಯಾವಾಗ ಆಗತ್ತೆ ಅಂದ್ರೆ ಸೋಮವಾರ ಆಗತ್ತೆ, ಇಲ್ಲ ಮಂಗಳವಾರ ಬೆಳಿಗ್ಗೆ ಆಗತ್ತೆ. ಅಷ್ಟರಲ್ಲಿ ನಿಮ್ಗೆ ಸ್ಯಾಲ್ರಿ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ಯಾವುದೇ ರೀತಿಯ ಪೇಮೆಂಟ್ ವಿಷಯವಾಗಿ ಯಾವುದೇ ರೀತಿ ತೊಂದರೆಗಳು ಇದುವರೆಗೂ ಆಗಿಲ್ಲ, ಆಗೋದು ಇಲ್ಲ. ಬಟ್ ಏನಾದ್ರು ನಿಮ್ದು ಡಿಡಕ್ಟ್ ಆಗೋದು, ಇಲ್ಲ ಅಂದ್ರೆ ಏನಾದ್ರು ಪೆನಾಲ್ಟಿ ಹಾಕೋದು, ನೀವೇನಾದ್ರು ತಪ್ಪು ಮಾಡಿದ್ರೆ ಅವೆಲ್ಲ ಇದ್ದೇ ಇರ್ತವೆ. ಅದನ್ನ ಬಿಟ್ಟು ನಿಮ್ದು ಪೇಮೆಂಟ್ ಆಗೋದೇನಿದೆ ಪ್ರತಿ ವಾರನೂ ಕರೆಕ್ಟ್ ಟೈಮ್ಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಒಬ್ಬ ಬ್ಲಿಂಕಿಟ್ ಅಲ್ಲಿ ಮಾಡೋನು ಎಷ್ಟು ಅರ್ನ್ ಮಾಡ್ಬೋದು ಅಂದ್ರೆ ಅವರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ನಾನು ಡೈಲಿ 10 ಅವರ್ ಮಾಡ್ತೀನಿ ಅನ್ನೋರು ಒಂದು ರೇಂಜ್ಗೆ ದುಡ್ಡನ್ನ ಮಾಡ್ತಾರೆ. ಅಂದ್ರೆ ವೀಕ್ಲಿ ಇನ್ಸೆಂಟಿವ್ ಇದೆಲ್ಲ ಅದನ್ನ ಟಾರ್ಗೆಟ್ ಹಾಕೋತಾರೆ. ನಾವು ಈ ವೀಕ್ ಇಷ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಹಾಕೋತಾರೆ. ನೀವೇನಾದ್ರೂ ಮಾಡ್ತೀನಿ ಅನ್ನಂಗಿದ್ರೆ ನೀವು ಕೂಡ ನಿಮ್ಮ ನಿಯರೆಸ್ಟ್ ಹಬ್ ಅಲ್ಲೇ ಹೋಗ್ಬಿಟ್ಟು ನೀವು ಕೂಡ ಕೇಳಿ, ಅಲ್ಲಿ ಯಾರ್ದಾದ್ರು ರೆಫರೆನ್ಸ್ ತಗೊಂಡು ನೀವು ಕೂಡ ಮಾಡ್ಬೋದು. ಇದು ಒಂಥರ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಜೊಮ್ಯಾಟೊದ ಸ್ವಿಗ್ಗಿ ಮಾಡಿದಾಗ, ಇಲ್ಲ ಪೋರ್ಟರ್ ಮಾಡಿದಾಗ ಆಲ್ ಓವರ್ ಬೆಂಗಳೂರು ತಿರ್ಗಾಡ್ಬೇಕಾಗತ್ತೆ ನಾವು. ಇದೇನಾಗುತ್ತೆ ಅಂದ್ರೆ ಇಲ್ಲೇ ಲೋಕಲ್ ಸಿಗುತ್ತೆ, ನಿಮ್ದೇ ಏರಿಯಾದಲ್ಲಿ ಸಿಗುತ್ತೆ, ನಿಮ್ಗೆ ಏರಿಯಾಗಳು ಗೊತ್ತಿರ್ತವೆ. ಈ ಸಂದಿಲೆಲ್ಲ ಆಗ್ಬಿಟ್ಟು ಹೋಗ್ಬಿಟ್ಟು ಡೆಲಿವರಿ ಕೂಡ ನೀವು ಮಾಡ್ಕೊಂಡ್ ಬರ್ಬೋದು. ಒಂದ್ ರೀತಿ ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ನಾವಿದ್ದು ಆರಾಮಾಗಿ ಡೆಲಿವರಿನ ಮಾಡ್ಬೋದು. ಅದರಲ್ಲಿ ಕೆಲವೊಂದು ತೊಂದರೆಗಳು ಇದಾವೆ. ಒಂದ್ಸತಿ 3 ಕಿಲೋಮೀಟರ್ ತೋರಿಸಿರುತ್ತೆ, 5 ಕಿಲೋಮೀಟರ್ ಹೋಗ್ಬೇಕಾಗತ್ತೆ, ಅದರ ಅರ್ನಿಂಗ್ಸ್ ಕೊಡಲ್ಲ. ಅವೆಲ್ಲ ತೊಂದರೆಗಳಿದಾವೆ. ಅವೆಲ್ಲ ಎಲ್ಲಾ ಆಪ್ ಗಳಲ್ಲೂ ಇದ್ದಿದೆ, ಅವೇನು ಮಾಡಕ್ಕಾಗಲ್ಲ. ಅದನ್ನ ಬಿಟ್ಟು ಇವಾಗ ಒಬ್ಬ ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಎಷ್ಟು ಅರ್ನ್ ಮಾಡ್ಬೋದು ಅಂದ್ರೆ ನಾರ್ಮಲ್ ಆಗಿ ಇಲ್ಲೇ ನೀವೇ ನೋಡೋದಾದ್ರೆ ನಾರ್ಮಲ್ ಆಗಿ ಟಾರ್ಗೆಟ್ ನ ಎಷ್ಟು ನಾವು ರೀಚ್ ಮಾಡ್ತೀವಿ ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ಏನಪ್ಪಾ ಅಂತಂದ್ರೆ
ಇವಾಗ 7,000 ಅನ್ಕೊಳ್ಳಿ, 7,000 ಮಾಡಿದ್ರೆ ನಮಗೆ 3,150 ರೂಪಾಯಿ ನಮಗೆ ಇನ್ಸೆಂಟಿವ್ ಬರುತ್ತೆ. ಇದು ಮೀಡಿಯಂ. 10,000 ಮಾಡೋರು ಇದಾರೆ, ನಾನು 7,000 ಹೇಳ್ತಾ ಇದೀನಿ. 7,000 ಮಾಡಿದ್ರೆ 3,750 ರೂಪಾಯಿ. 3,750 ಅಂದ್ರೆ ಟೋಟಲ್ ಬಂದ್ಬಿಟ್ಟು ಅಷ್ಟು 7 ಅಂದ್ರೆ 10,750 ರೂಪಾಯಿ ಆಯ್ತು. ವಾರಕ್ಕೆ 10,750 ರೂಪಾಯಿ. ಇದು ಮೀಡಿಯಂ. ಇನ್ನು ಲಾರ್ಜ್ ಮಾಡೋರು ಇದಾರೆ, ಹೆಚ್ಚು ಮಾಡೋರು ಇದಾರೆ, ಕಡಿಮೆನೂ ಮಾಡೋರು ಇದಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೀಕ್ಲಿ ಒಂದು 10,000 ಟಾರ್ಗೆಟ್ ಇಟ್ಕೋಬಹುದು. ಈಗ ನೀವು ಯಾವ ರೀತಿ ಮಾಡ್ತಾ ಇದ್ರೆ, ಅಕಸ್ಮಾತ್ ನೀವು ಬ್ಲಿಂಕಿಟ್ ಅಲ್ಲಿ ಮಾಡ್ತಾ ಇದ್ರೆ ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಷಯ ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಗೊತ್ತಾಗಿದ್ರೆ ಇದೇ ರೀತಿ ಸಪೋರ್ಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗ್ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗ್ ಬೆಲೆನೇ ಇಲ್ಲ.